ನಮ್ಮ ಮೆದುಳಿಗೂ ಜಿಮ್ ಬೇಕು ಅಂತೆ ಗೊತ್ತಾ ನಿಮಗೆ? ಪ್ರತಿದಿನ ಸ್ವಲ್ಪ ಹೊಸ ವಿಷಯ ಕಲಿತರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತದೆ. ಇವತ್ತಿನ ಪ್ರಶ್ನೆಗಳು ಸರಳ ಅಂತಾನೆ ಕಾಣ್ತವೆ, ಆದರೆ ಉತ್ತರ ಹೇಳೋಕೆ 2 ಸಲ ಯೋಚಿಸಬೇಕಾಗುತ್ತೆ. ಬನ್ನಿ ನೋಡೋಣ ನಿಮ್ಮ ಬ್ರೈನ್ ಎಷ್ಟು ಆಕ್ಟಿವ್ ಇದೆ ಅಂತ. ಸರಿ, ಎಲ್ಲರೂ ರೆಡಿನಾ? ಗೂಗಲ್ ನೋಡಬಾರ್ದು, ಮನಸ್ಸಿನಲ್ಲಿ ಉತ್ತರ ಊಹಿಸಿ ನಂತರ ಹೇಳಿ. ಜೀರ್ಣ ಸಮಸ್ಯೆಗೆ ಯಾವ ಆಹಾರ ತುಂಬ ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಮೊಸರು, ಬಿ ಚಿಪ್ಸ್, ಸಿ ಕೇಕ್, ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು. ಮೊಸರು ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ, ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಕೊಡುತ್ತದೆ. ಭಾರತದ ಅತಿದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಲಕ್ಷದ್ವೀಪ, ಬಿ ಚಂಡೀಗಢ, ಸಿ ಲಡಾಖ್, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್. ವಿಸ್ತೀರ್ಣದ ದೃಷ್ಟಿಯಿಂದ ಲಡಾಖ್ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ. ತಲೆನೋವು ಬೇಗ ಕಡಿಮೆಯಾಗಲು ಏನು ತಿನ್ನುವುದು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಾದಾಮಿ, ಬಿ ಐಸ್ ಕ್ರೀಮ್, ಸಿ ಕೋಲ್ಡ್ ಡ್ರಿಂಕ್ಸ್, ಡಿ ಫ್ರೈಡ್ ರೈಸ್. ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮಿ. ಬಾದಾಮಿಯಲ್ಲಿ ಇರುವ ಮ್ಯಾಗ್ನೀಷಿಯಂ ತಲೆನೋವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ. ಹಾವಿನ ವಿಷ ಯಾವ ಬಣ್ಣದಲ್ಲಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕೆಂಪು, ಬಿ ಹಸಿರು, ಸಿ ಪಾರದರ್ಶಕ, ಡಿ ಕಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಪಾರದರ್ಶಕ. ಹಾವಿನ ವಿಷ ಸಾಮಾನ್ಯವಾಗಿ ಪಾರದರ್ಶಕ ದ್ರವವಾಗಿರುತ್ತದೆ. ಮೂಳೆಗಳು ಗಟ್ಟಿಯಾಗಿರಲು ಯಾವುದು ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ಜಂಕ್ ಫುಡ್, ಸಿ ಸಿಹಿ, ಡಿ ನೂಡಲ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಹಾಲು ಮತ್ತು ಹಾಲಿನಿಂದ ತಯಾರಿಸಲ್ಪಟ್ಟ ಆಹಾರಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಿದ್ದು ಎಲುಬುಗಳನ್ನು ಬಲಪಡಿಸುತ್ತದೆ. ಇಲ್ಲಿಯವರೆಗೂ ಎಲ್ಲರಿಗೂ ಸರಿಯಾದ ಉತ್ತರ ಬಂದಿದೆಯಾ? 5ರಲ್ಲಿ 5 ಬಂದಿದ್ರೆ ಕಮೆಂಟ್ನಲ್ಲಿ ಹಾಕಿ ನೋಡೋಣ. ಒಂದು ಪಕ್ಷಿ ತನ್ನ ಮೊಟ್ಟೆಗಳನ್ನು ಬೇರೆ ಪಕ್ಷಿಯ ಗೂಡಿನಲ್ಲಿ ಇಡುತ್ತದೆ, ಅದು ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಾಗೆ, ಬಿ ಕೊಕ್ಕರೆ, ಸಿ ಕೋಗಿಲೆ, ಡಿ ಗಿಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಗಿಲೆ. ಕೋಗಿಲೆ ತನ್ನ ಮೊಟ್ಟೆಗಳನ್ನು ಇತರ ಪಕ್ಷಿಗಳ ಗೂಡಿನಲ್ಲಿ ಮತ್ತು ಕಾಗೆಗಳ ಗೂಡಿನಲ್ಲಿ ಇಡುವುದರಿಂದ ಪ್ರಸಿದ್ಧವಾಗಿದೆ. ಕಾಯಿಯಲ್ಲಿ ಯಾವ ವಿಟಮಿನ್ ಹೆಚ್ಚು ಇದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಬಿ12, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. ಹಾಗಲಕಾಯಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ವಿಟಮಿನ್ ಸಿ ನೀಡುತ್ತದೆ. ಯಾವ ಆಹಾರ ಹೆಚ್ಚು ತಿಂದರೆ ಮೂತ್ರಪಿಂಡಗಳಿಗೆ ಹಾನಿಯಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಅತಿಯಾದ ಉಪ್ಪು, ಬಿ ಹಣ್ಣು, ಸಿ ತರಕಾರಿ, ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಅತಿಯಾದ ಉಪ್ಪು. ಹೆಚ್ಚು ಉಪ್ಪು ಸೇವನೆ ಕಿಡ್ನಿ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ನದಿಗಳು ಇರುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಉತ್ತರ ಪ್ರದೇಶ, ಸಿ ಮಧ್ಯಪ್ರದೇಶ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ನೂರಾರು ನದಿಗಳು ಹರಿಯುತ್ತವೆ. ಕಬ್ಬಿನ ರಸ ಯಾವ ದೇಶದ ರಾಷ್ಟ್ರೀಯ ಪಾನೀಯವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಬ್ರೆಜಿಲ್, ಸಿ ಪಾಕಿಸ್ತಾನ, ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ. ಪಾಕಿಸ್ತಾನ ದೇಶವು ಕಬ್ಬಿನ ರಸವನ್ನು ರಾಷ್ಟ್ರೀಯ ಪಾನೀಯವೆಂದು ಘೋಷಿಸಿದೆ. ಸ್ನೇಹಿತರೆ, ಇಲ್ಲಿವರೆಗೂ ಕೇಳ್ತಾ ಇದ್ದಾಗ ಇವು ಗೊತ್ತಿದ್ದರೂ ನೆನಪಿಗೆ ಬರಲ್ಲ ಅನ್ನಿಸ್ತಾ? ಅದೇ ಜಿಕೆ ಪ್ರಾಕ್ಟೀಸ್ ಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಮಧುಮೇಹ ಬರುವ ಸಾಧ್ಯತೆ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸಂಪೂರ್ಣ ಧಾನ್ಯ, ಬಿ ಹೆಚ್ಚು ಸಕ್ಕರೆ,
ಸಿ ಸೋಡಾ, ಡಿ ಫಾಸ್ಟ್ ಫುಡ್. ಸರಿಯಾದ ಉತ್ತರ ಆಪ್ಷನ್ ಎ ಸಂಪೂರ್ಣ ಧಾನ್ಯ. ಫೈಬರ್ ಇರುವ ಆಹಾರ ರಕ್ತದ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯಕವಾಗಿದೆ. ಭಾರತವನ್ನು ಪುರಾತನ ಕಾಲದಲ್ಲಿ ಏನೆಂದು ಕರೆಯುತ್ತಿದ್ದರು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಆರ್ಯಾವರ್ತ, ಸಿ ಸಿಂಧು ಭೂಮಿ, ಡಿ ಭರತಖಂಡ. ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಯಾವರ್ತ. ಪುರಾತನ ಗ್ರಂಥಗಳಲ್ಲಿ ಭಾರತದ ಭಾಗವನ್ನು ಆರ್ಯಾವರ್ತ ಎಂದು ಉಲ್ಲೇಖಿಸಿದ್ದಾರೆ. ಸಿಂಹದ ವಯಸ್ಸನ್ನು ಹೇಗೆ ಅಂದಾಜಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ತೂಕದಿಂದ, ಬಿ ಗರ್ಜನೆಯಿಂದ, ಸಿ ಹಲ್ಲುಗಳಿಂದ, ಡಿ ಬಾಲದಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲುಗಳಿಂದ. ಹಲ್ಲಿನ ಸ್ಥಿತಿ ನೋಡಿ ವಯಸ್ಸನ್ನು ಅಂದಾಜು ಮಾಡುತ್ತಾರೆ. ಒಂದು ಪಕ್ಷಿ ವರ್ಷಕ್ಕೆ 40ಕ್ಕಿಂತ ಹೆಚ್ಚು ಮೊಟ್ಟೆ ಇಡುತ್ತದೆ. ಅದು ಯಾವುದು? ನಿಮ್ಮ ಆಪ್ಷನ್ಸ್: ಎ ಗೂಬೆ, ಬಿ ಕೋಳಿ, ಸಿ ಪಾರಿವಾಳ, ಡಿ ಗಿಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಳಿ. ಕೋಳಿ ವರ್ಷದಲ್ಲಿ ಅನೇಕ ಬಾರಿ ಮೊಟ್ಟೆ ಇಡುವ ಸಾಮರ್ಥ್ಯವನ್ನು ಹೊಂದಿದೆ. ಬಾಳೆಹಣ್ಣು ಸಿಪ್ಪೆಯೊಂದಿಗೆ ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಾನಿ, ಬಿ ಜೀರ್ಣಕ್ಕೆ ಸಹಾಯ, ಸಿ ವಿಷ, ಡಿ ಜ್ವರ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ಕೆ ಸಹಾಯ. ಸಿಪ್ಪೆಯಲ್ಲಿ ಫೈಬರ್ ಇದ್ದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಫ್ರೆಂಡ್ಸ್, ಇಲ್ಲಿ ಒಂದು ಕ್ಷಣ ಯೋಚಿಸಿ ನೋಡಿ, ನಾವು ತಿನ್ನೋ ಆಹಾರದ ಬಗ್ಗೆ ನಮಗೆ ಎಷ್ಟು ಕಡಿಮೆ ಗೊತ್ತಿದೆ ಅಲ್ವಾ? ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರಲೆಂದು ನಾಲಿಗೆಗೆ ಏನು ಹಚ್ಚುವ ಸಂಪ್ರದಾಯ ಇತ್ತು? ನಿಮ್ಮ ಆಪ್ಷನ್ಸ್: ಎ ತುಪ್ಪ, ಬಿ ಜೇನು, ಸಿ ಉಪ್ಪು, ಡಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನು. ಜೇನು ಹಚ್ಚುವ ಸಂಪ್ರದಾಯವನ್ನು ಶುಭದ ಸೂಚಕವಾಗಿ ಮಾಡುತ್ತಿದ್ದರು. ಯಾವ ದಿನ ಕೂದಲು ಕತ್ತರಿಸಿದರೆ ಧನಲಾಭವಾಗುತ್ತದೆ ಎಂದು ಜನರ ನಂಬಿಕೆ ಇದೆ? ನಿಮ್ಮ ಆಪ್ಷನ್ಸ್: ಎ ಸೋಮವಾರ, ಬಿ ಬುಧವಾರ, ಸಿ ಶುಕ್ರವಾರ, ಡಿ ಭಾನುವಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಬುಧವಾರ. ಇದು ವೈಜ್ಞಾನಿಕವಲ್ಲ, ಹಳೆಯ ಜನರ ಜನಪ್ರಿಯ ನಂಬಿಕೆ ಮಾತ್ರ. ಭಾರತದಲ್ಲಿ ಅತಿ ಕಡಿಮೆ ತಲಾ ಆದಾಯ ಹೊಂದಿರುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಒಡಿಶಾ, ಬಿ ಜಾರ್ಖಂಡ್, ಸಿ ಬಿಹಾರ, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ. ಇತ್ತೀಚಿನ ಆರ್ಥಿಕ ಅಂಕಿಅಂಶಗಳ ಪ್ರಕಾರ ತಲಾ ಆದಾಯ ಕಡಿಮೆ ಇರುವ ರಾಜ್ಯವಾಗಿ ಬಿಹಾರವನ್ನು ಸಾಮಾನ್ಯವಾಗಿ ಉಲ್ಲೇಖಿಸಲಾಗುತ್ತದೆ. ಮನೆಯೊಳಗೆ ಒಂದು ವಸ್ತು ಇದ್ದರೆ ಹಣ ಉಳಿಯುವುದಿಲ್ಲ ಎನ್ನುವುದು ಇದು ಸತ್ಯವೇ? ನಿಮ್ಮ ಆಪ್ಷನ್ಸ್: ಎ ಹೌದು, ಬಿ ಒಡೆದ ಕನ್ನಡಿ, ಸಿ ಕೆಲವೊಮ್ಮೆ, ಡಿ ಗೊತ್ತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಒಡೆದ ಕನ್ನಡಿ. ಇದು ಕೇವಲ ನಂಬಿಕೆ. ಹಣ ಉಳಿಯುವುದು ನಮ್ಮ ಅಭ್ಯಾಸದ ಮೇಲೆ ಅವಲಂಬಿತವಾಗಿದೆ. ಸಂಜೀವಿನಿ ಪರ್ವತವನ್ನು ಹನುಮಂತನು ಯಾವ ಪ್ರದೇಶದಿಂದ ತಂದನು ಎಂದು ಕತೆ ಹೇಳುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಿಮಾಲಯ, ಬಿ ಅರಾವಳಿ, ಸಿ ವಿಂಧ್ಯ, ಡಿ ಸಹ್ಯಾದ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಲಯ. ರಾಮಾಯಣದ ಪ್ರಕಾರ ಸಂಜೀವಿನಿ ಪರ್ವತವನ್ನು ಹನುಮಂತನು ಹಿಮಾಲಯದಿಂದ ತಂದನು ಎಂದು ಹೇಳಲಾಗಿದೆ. ಇವತ್ತಿನ 20 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರ ಬಂದವು? ಕಮೆಂಟ್ನಲ್ಲಿ ನಿಮ್ಮ ಸ್ಕೋರ್ ಬರೆಯಿರಿ. ನೋಡೋಣ ನಮ್ಮ GK ಗ್ಯಾಂಗ್ನಲ್ಲಿ ಟಾಪರ್ ಯಾರು ಅಂತ. ಇಂತಹ ದಿನಕ್ಕೆ 5 ನಿಮಿಷ ಕಲಿತರೆ 1 ವರ್ಷದಲ್ಲಿ ನಿಮ್ಮ ಜ್ಞಾನದ ಲೆವೆಲ್ ಎಷ್ಟು ಬದಲಾಗುತ್ತೆ ಗೊತ್ತಾ? ದೊಡ್ಡ ಮಟ್ಟದಲ್ಲಿ. ಈ ವಿಡಿಯೋ ನಿಮಗೆ ಸದುಪಯೋಗ ಆಗಿದ್ದರೆ ಸ್ನೇಹಿತರಿಗೆ ಶೇರ್ ಮಾಡಿ.
ನಾವು ಎಲ್ಲರೂ ಸೇರಿ ಪ್ರತಿದಿನ ಸ್ವಲ್ಪ ಸ್ವಲ್ಪ ಜ್ಞಾನ ಹೆಚ್ಚಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.